ಒಂದು ತುಂಬಾ ಆಳವಾಗಿರುವಂತ ಜಾಗ. ಇದರ ಒಂದು ಸೈಡ್ ನಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಿದ್ರೆ ಮತ್ತೊಂದು ಸೈಡ್ ನಲ್ಲಿ ಒಬ್ಳು ಹುಡುಗಿ ಕೆಲಸ ಮಾಡ್ತಿರ್ತಾಳೆ. ಹೀಗೆ ಕಾಲ ಕಳಿತಾ ಕಳಿತಾ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟಪಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆದ್ರಿಂದ ಹುಡುಗ ಹುಡುಗಿನ ಮೀಟ್ ಮಾಡ್ಲೇಬೇಕು ಅಂತ ಹುಡುಗಿ ಇರುವಂತ ಜಾಗಕ್ಕೆ ಒಂದು ಹಗ್ಗನ ಕಟ್ಟಿ ಅಲ್ಲಿಂದ ಸೀದಾ ಹುಡುಗಿ ಇರುವಂತ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಕಟ್ಟಿದ್ದಂತ ದಾರ ಕಟ್ಟಾಗಿ ಕೆಳಗಡೆ ಬಿದ್ದೋಗ್ತಾನೆ. ಹುಡುಗಿನೂ ಕೂಡ ಅವನನ್ನ ಕಾಪಾಡೋದಕ್ಕೆ ಕೆಳಗಡೆ ಹಾರ್ಬಿಡ್ತಾಳೆ. ನಂತರ ಇವರಿಬ್ರು ಕೆಳಗಡೆ ಬಂದು ತಲುಪಿದಾಗ ನೋಡಿದ್ದು ಮಾತ್ರ ಅಂದಂಗೆ ಮೂವಿ ಹೆಸರು ದ ಗಾರ್ಜ್ ಅಂತ. ಮುಂದೆ ಅವ್ರ ಜೊತೆ ಏನಾಯ್ತು, ಅಲ್ಲಿಂದ ಮೇಲೆ ಬಂದ್ರೋ ಇಲ್ವೋ ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ನನ್ನ ಜೊತೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಮೂವಿಯ ಮೊದಲ ಸೀನ್ನಲ್ಲಿ ಒಂದು ಸಣ್ಣ ಗುಹೆಯಲ್ಲಿ ಬಚ್ಚಿಟ್ಕೊಂಡು ಏನೋ ಪ್ಲಾನ್ ಅನ್ನ ಮಾಡ್ತಿರೋ ಅಂತ ಡ್ರೇಸ್ ಅನ್ನೋ ಒಬ್ಳು ಹುಡುಗಿನ ನಮ್ಗೆ ತೋರಿಸ್ತಾರೆ. ಅದೇ ಸಮಯಕ್ಕೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಪ್ಲೇನ್ ಬಂದು ಲ್ಯಾಂಡ್ ಆಗ್ತಿದ್ದಂಗೆನೆ ಇವಳು ಕೂಡ ಒಂದು ಸ್ನೈಪರ್ ಗನ್ ಅನ್ನ ರೆಡಿ ಮಾಡ್ಕೋತಾಳೆ. ನಂತರ ಒಬ್ರು ಪ್ರೆಸಿಡೆಂಟ್ ಪ್ಲೇನ್ ಇಂದ ಹೊರಗಡೆ ಬಂದಾಗ ಅವರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಅಲ್ಲಿರುವಂತ ಜನರು ಮಾತ್ರ ಪ್ರೆಸಿಡೆಂಟ್ ನ ಯಾರು ಸಾಯಿಸಿದ್ರು, ಹೇಗ್ ಸಾಯಿಸಿದ್ರು ಅಂತ ಮಾತ್ರ ಅರ್ಥ ಆಗ್ತಿರೋದಿಲ್ಲ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ಲೀವಾಯ್ ಅನ್ನೋ ಒಬ್ಬ ಹುಡುಗನ ನಮ್ಗೆ ತೋರಿಸ್ತಾರೆ. ಇವನು ಕಾರನ್ನ ಡ್ರೈವ್ ಮಾಡ್ಕೊಂಡು ಬಂದು ಬೀಚ್ ಹತ್ರ ಗಂಟೆಗಟ್ಲೆ ಕುತ್ಕೋತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನೊಬ್ಬ ಒಂಟಿ, ಇವನ ಜೀವನದಲ್ಲಿ ಯಾರು ಇಲ್ಲ ಅಂತ. ನಂತರ ಇವನ ಫೋನ್ಗೆ ಮಿಲಿಟರಿ ಅವರ ಕಡೆಯಿಂದ ಮೆಸೇಜ್ ಬರುತ್ತೆ, ನಾವ್ ಹೇಳಿರೋಂತ ಜಾಕೆ ಬನ್ನಿ ಅಂತ. ಇವನು ಕೂಡ ಸರಿ ಅಂತ ಹೇಳಿ ಮಿಲಿಟರಿ ಅವರು ಹೇಳಿರೋಂತ ಜಾಕೆ ಬಂದಾಗ ಇಲ್ಲಿ ಭಾರತ ಅನ್ನೋ ಒಬ್ರು ಲೇಡಿ ಇರ್ತಾರೆ. ಇವರು US ಮಿಲಿಟರಿಯ ಒಬ್ರು ಹೈಯರ್ ಆಫೀಸರ್. ಇದಾದ್ಮೇಲೆ ಇವರಿಬ್ರು ಮಾತಾಡೋದಕ್ಕೆ ಶುರು ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ಲೀವೈ ಕೂಡ ಒಬ್ಬ ಸ್ನೈಪರ್. ಈಗಾಗ್ಲೇ ಇವನು ಸ್ನೈಪರ್ ಗನ್ ಇಂದ 113 ಜನರಿಗಿಂತ ಜಾಸ್ತಿ ಜನರನ್ನ ಸಾಯಿಸಿದಾನೆ ಅಂತ. ಆಗ ಇವರು ಲಿವೈನ ಕೇಳ್ತಾರೆ, ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ, ನೀನ್ ಇಲ್ಲ ಅಂದ್ರೆ ಬದುಕೋದಕ್ ಆಗೋದೇ ಇಲ್ಲ ಅನ್ನೋರು ಯಾರಾದ್ರೂ ಇದಾರ ಅಂತ. ಇವನು ಕೂಡ ಇಲ್ಲ, ನಾನು ಯಾರನ್ನು ಇಷ್ಟಪಟ್ಟಿಲ್ಲ, ನಾನು ಒಂಟಿ ಅಂತ ಹೇಳ್ತಾನೆ. ಹಾಗಿದ್ರೆ ನೀನು ಕೆಲಸಕ್ಕೆ ಸೆಲೆಕ್ಟ್ ಆಗಿದ್ಯಾ, ಇನ್ 1 ವರ್ಷ ಈ ಕೆಲಸನ ನೀನು ಮಾಡ್ಬೇಕು, ಹಾಗೆ ನೀನು ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಕ್ ಆಗೋದಿಲ್ಲ ಅಂತ ಭಾರತ ಹೇಳ್ತಾರೆ. ಈ ಕಡೆ ಡ್ರೇಸ ಇವಳ ತಾಯಿಯ ಸಮಾಧಿ ಹತ್ರ ಬಂದಾಗ ಇಲ್ಲಿ ಈಗಾಗ್ಲೇ ಇವಳ ತಂದೆನೂ ಕೂಡ ಇರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವನಿಗೆ ಗೊತ್ತು ಇವನ ಮಗಳು ಒಬ್ಳು ಸ್ನೈಪರ್ ಈಗಾಗ್ಲೇ ತುಂಬಾ ಜನರನ್ನ ಸಾಯಿಸಿದಾಳೆ ಅಂತ. ಹೇಗೆ ಅಂತಂದ್ರೆ ಇವನು ಕೂಡ ಮೊದಲು ಒಬ್ಬ ಸ್ನೈಪರ್ ಆಗಿದ್ದ. ಅಷ್ಟೇ ಅಲ್ಲದೆ ಇವನಿಗೆ ಈಗ ಕ್ಯಾನ್ಸರ್ ಇರುತ್ತೆ. ಆದ್ರಿಂದ ಡ್ರೇಸ್ ಆಗಿ ಹೇಳ್ತಿರ್ತಾನೆ, ನೀನು 1 ಇಲ್ಲಾಂದ್ರೆ 2 ವಾರ ನನ್ನ ಜೊತೆ ಇರು, ನನಗೂ ಕೂಡ ಸಂತೋಷ ಆಗುತ್ತೆ ಅಂತ. ಆದ್ರೆ ಇವಳು ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನನ್ ಬಾಸ್ ನನಗೆ ಆರ್ಡರ್ ಮಾಡಿದರೆ ಒಂದು ಕೆಲಸ ಇದೆ ಅಂತ, ಅದನ್ನ 1 ವರ್ಷದವರೆಗೂ ಮಾಡ್ಬೇಕಂತೆ, ಯಾರ ಜೊತೆನೂ ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ, ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ತುಂಬಾ ದುಡ್ಡು ಸಿಗುತ್ತೆ ಅಂತ. ಆ ಕೆಲಸ ಯಾವುದು ಅಂತ ಇವಳ ತಂದೆಗೆ ಮೊದ್ಲಿಂದಾನೆ ಗೊತ್ತಿರುತ್ತೆ. ಆದ್ರೂ ಕೂಡ ಇದರಿಂದ ಇವನಿಗೆ ತುಂಬಾ ಬೇಜಾರಾಗಿ ಹೇಳ್ತಾನೆ, ಸರಿ ಆಯ್ತು, ನೀನ್ ಎಲ್ಲೇ ಇದ್ರು ಸಂತೋಷವಾಗಿರೋ, ಆದ್ರೆ ಆಗಾಗ ನನ್ಗೋಸ್ಕರ ಕ್ಯಾಂಡಲ್ ಅನ್ನ ಹಚ್ತಿರೋ, ಯಾಕೆ ಅಂತಂದ್ರೆ ನೀನು ವಾಪಸ್ ಬರೋಷ್ಟರಲ್ಲಿ ನಾನ್ ಬದುಕಿರ್ತೀನೋ ಇಲ್ವೋ ಅಂತಾನು ನನಗೆ ಗೊತ್ತಿಲ್ಲ ಅಂತ. ಈ ಮಾತನ್ನ ಕೇಳಿ ಡ್ರೇಸಾಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ಲೀವಾಯ್ಗೆ ಒಂದು ಪ್ಲೇನ್ ನಲ್ಲಿ ಎಚ್ಚರ ಆಗುತ್ತೆ. ಆಗ ಇಲ್ಲಿಗೆ ಒಬ್ರು ಮಿಲಿಟರಿ ಆಫೀಸರ್ ಬಂದು ಇವನ ಹತ್ರ ವಾಚ್ ಹಾಗೆ ಫೋನ್ ನ ಈಸ್ಕೊಂಡು ಹೇಳ್ತಾರೆ, ನಾವಿಷ್ಟೇ ನಿನಗೆ ಡ್ರಾಪ್ ಮಾಡೋದಕ್ಕಾಗೋದು, ಇಲ್ಲಿಂದ ನೀನೇ ಮುಂದೆ ಹೋಗ್ಬೇಕು ಅಂತ. ಇವನು ಕೂಡ ಸರಿ ಅಂತ ಹೇಳಿ ಪ್ಲೇನ್ ಇಂದ ಕೆಳಗಡೆ ಹಾರಿ ಪ್ಯಾರಾಚೂಟ್ ನ ಸಹಾಯದಿಂದ ಕೆಳಗಡೆ ಬಂದು ತಲುಪ್ತಾನೆ. ಇದಾದ್ಮೇಲೆ ಬೆಟ್ಟ ಗುಡ್ಡಗಳನ್ನ ಹತ್ತುತ್ತಾ ರಾತ್ರಿ ಹಗ್ಲು ಅನ್ನೋದನ್ನ ನೋಡ್ದೆ ನಿರಂತರವಾಗಿ ಸಾಕ್ತಾ ಕಾಡ್ನಲ್ಲೆಲ್ಲ ನಡೀತಾ ನಡೀತಾ ಒಂದು ಜಾಗಕ್ಕೆ ಬಂದು ತಲುಪ್ತಾನೆ. ಇದೊಂದು ತುಂಬಾ ದಟ್ಟವಾಗಿರುವಂತ ಕಾಡು. ಈ ಜಾಗದ ಹೆಸರು ದ ಗಾರ್ಜ್ ಅಂತ. ಇಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಹಳ್ಳ ಇರುತ್ತೆ, ಆ ಕಡೆ ಈ ಕಡೆ ಕಾಡು. ಹೀಗೆ ಇವನು ಇದನ್ನ ನೋಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಡ್ರೇಕ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, 1 ವರ್ಷದಿಂದ ನಾನೇ ಇಲ್ಲಿ ಕೆಲಸ ಮಾಡ್ತಿರೋದು, ಈ 1 ವರ್ಷದಲ್ಲಿ ನಿನ್ನ ಬಿಟ್ಟು ಇಲ್ಲಿಗೆ ಯಾರು ಬಂದಿಲ್ಲ, ಇವತ್ತಿಗೆ ನನ್ನ ಕೆಲಸ ಮುಗಿತು, ನಾಳೆಯಿಂದ 1 ವರ್ಷ ನೀನ್ ಇಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಮುಂದೆ ಇರುವಂತ ಬಿಲ್ಡಿಂಗ್ ಅನ್ನ ತೋರಿಸಿ ಹೇಳ್ತಾನೆ. ಈ ಬಿಲ್ಡಿಂಗ್ ನಲ್ಲಿ ಕುಡಿಯೋದಕ್ಕೆ ನೀರು ಹಾಗೆ ಎಲೆಕ್ಟ್ರಿಸಿಟಿಗೆ ಯಾವುದೇ ತರದ ಕಮ್ಮಿ ಇಲ್ಲ. ಹೇಳ್ಬೇಕು ಅಂತಂದ್ರೆ ಈ ಜಾಗದಲ್ಲಿ ಖಾಲಿ ಆಗದಿರೋಷ್ಟು ಬುಲೆಟ್ಗಳು ಗನ್ಗಳೆಲ್ಲ ಇದಾವೆ ಅಂತ ಹೇಳ್ತಾನೆ. ಇಲ್ಲಿ ಹಳ್ಳದಿಂದ ಮುಂದೆ ಇರುವಂತ ಕಾಡ್ನಲ್ಲೂ ಒಂದು ಬಿಲ್ಡಿಂಗ್ ಇರುತ್ತೆ, ಅಲ್ಲೂ ಕೂಡ ನಂತರನೇ ಒಬ್ಬ ವ್ಯಕ್ತಿ ಇದ್ದ. ನನ್ಗನ್ಸೋ ಪ್ರಕಾರ ಅವನ ಡ್ಯೂಟಿನೂ ಕೂಡ ಇವತ್ತಿಗೆ ಮುಗ್ದು ಅಲ್ಲಿಗೂ ಕೂಡ ಬೇರೆಯವರು ಬಂದಿರಬಹುದು ಅಂತ ಡ್ರೇಕ್ ಹೇಳ್ತಾನೆ. ಇದಾದ್ಮೇಲೆ ಇವನನ್ನ ಒಳಗಡೆ ಕರ್ಕೊಂಡ್ ಬಂದು ಹೇಳ್ತಾನೆ, ನೀನು ಹೊರಗಡೆ ಪ್ರಪಂಚನ ಕಾಂಟ್ಯಾಕ್ಟ್ ಮಾಡೋದಕ್ ಆಗೋದಿಲ್ಲ, ಆದ್ರೆ ಪ್ರತಿ ತಿಂಗಳು 1 ದಿನ ಮಿಲಿಟರಿ ಅವರು ನಿನ್ನನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ತಾರೆ, ನೀನು ಹುಷಾರಾಗಿದ್ಯೋ ಇಲ್ವೋ ಅಂತ ಕೇಳೋದಕ್ಕೆ ಅಂದಾಗ ಲೀವೈ ಕೇಳ್ತಾನೆ, ಈ ಜಾಗದಲ್ಲಿ ಏನ್ ಕೆಲಸನ ಮಾಡ್ಬೇಕು ಅಂತ. ಆಗ ಇವನು ಕೂಡ ಮುಂದೆ ಇರುವಂತ ಈ ಹಳ್ಳದ ಒಳಗಡೆ ತುಂಬಾ ವಿಚಿತ್ರವಾಗಿರುವಂತ ಹ್ಯಾಲೋ ಮ್ಯಾನ್ ಅನ್ನೋ ಕ್ರಿಯೇಚರ್ಸ್ ಗಳು ಇದಾವೆ. ಆ ಕ್ರಿಯೇಚರ್ಸ್ ಗಳು ಇಲ್ಲಿಗೆ ಹೇಗ್ ಬಂದು ಅವುಗಳು ಏನು ಅಂತಾನು ಕೂಡ ನಮ್ಗೆ ಗೊತ್ತಿಲ್ಲ. ಆ ಕ್ರಿಯೇಚರ್ ಗಳನ್ನ ಈ ಹಳ್ಳದಿಂದ ಮೇಲ್ಗಡೆ ನಮ್ಮ ಪ್ರಪಂಚಕ್ಕೆ ಬರ್ದೇ ಇರೋ ರೀತಿ ನೋಡ್ಕೊಳ್ಳದೆ ನಿನ್ನ ಕೆಲಸ ಅಂತ. ಅಷ್ಟೇ ಅಲ್ಲದೆ ಇವನು ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ಮಿಲಿಟರಿ ಅವರು ಈ ಜಾಗನ ತುಂಬಾ ಸೀಕ್ರೆಟ್ ಆಗಿ ಇಡೋದಕ್ಕೆ ನೋಡ್ತಿದ್ದಾರೆ, ಮಾಮೂಲಿ ಪ್ರಪಂಚಕ್ಕೆ ಈ ಜಾಗದ ಬಗ್ಗೆ ಗೊತ್ತಾಗಬಾರ್ದು ಅಂತ ನನಗೆ ಹೇಳಿದ್ರು ಅಂತ. ಇದಾದ್ಮೇಲೆ ಮಾರನೇ ದಿನ ಡ್ರೇಕ್ ಇವನನ್ನ ಇಲ್ಲೇ ಬಿಟ್ಟು
ಇವನ ಮನೆಗೆ ಅಂತ ಹೋಗ್ತಾನೆ. ಹಾಗೆ ಲೀವೈ ಕೂಡ ನಿಧಾನವಾಗಿ ಜಾಗಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಶುರು ಮಾಡಿರ್ತಾನೆ. ಈ ಕಡೆ ಡ್ರೇಕ್ ಕಾಡಿನ ಮಧ್ಯೆ ಬಂದಾಗ ಇವನನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ಹೆಲಿಕಾಪ್ಟರ್ ಬರುತ್ತೆ. ಇವನು ಹೆಲಿಕಾಪ್ಟರ್ ನ ದಾರನ ಹಿಡ್ಕೊಂಡು ಮೇಲೆ ಬಂದಾಗ ಇಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಹೇಳ್ತಾನೆ, 1 ವರ್ಷ ನೀನು ಸರ್ವಿಸ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ಈ ಸತ್ಯ ಹೊರಗಡೆ ಬರಬಾರ್ದು ಅಂತ ಅವನಿಗೆ ಶೂಟ್ ಮಾಡಿ ಸಾಯಿಸಿ ಈ ವಿಷಯನ ಭಾರತಗೆ ಹೇಳ್ತಾನೆ. ಅಂದ್ರೆ 1 ವರ್ಷ ಆಗ್ತಿದ್ದಂಗೆನೆ ಲೀವೈದು ಕೂಡ ಇದೇ ಸ್ಥಿತಿ ಆಗುತ್ತೆ ಅಂತ. ಈ ಕಡೆ ಲೀವೈ ಇವನ ಕೆಲಸನ ಮಾಡೋದಕ್ಕೆ ಶುರು ಮಾಡಿ ಹೊರಗಡೆ ಸ್ಯಾಟಲೈಟ್ ರಿಸೀವರ್ ನ ಚೆಕ್ ಮಾಡ್ತಾನೆ. ಅದಾದ್ಮೇಲೆ ಮಷಿನ್ ಗನ್ ಗಳು ವರ್ಕ್ ಆಗ್ತಿದ್ಯೋ ಇಲ್ವೋ ಅಂತಾನು ಕೂಡ ಚೆಕ್ ಮಾಡಿ ಒಳಗಡೆ ಬಂದಾಗ ಮಿಲಿಟರಿ ಅವರು ರೇಡಿಯೋ ಮುಖಾಂತರ ಇವನನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸ್ತಾರೆ, ಇವನು ಹುಷಾರಾಗಿದ್ದಾನೋ ಇಲ್ವೋ ಅಂತ. ಇದಾದ್ಮೇಲೆ ಹೊರಗಡೆ ಬಂದು ಟೊಮೊಟೊನ ಕಿತ್ಕೊಳ್ತಿರ್ಬೇಕಾದ್ರೆ ಹಳ್ಳದಿಂದ ಮುಂದೆ ಇರುವಂತ ಬಿಲ್ಡಿಂಗ್ ನಿಂದ ಏನೋ ಶಬ್ದ ಬರ್ತಿರುತ್ತೆ. ಅದಕ್ಕೆ ಏನಿರ್ಬೋದು ಅಂತ ಇವನು ಬೈನಾಕುಲರ್ ನಲ್ಲಿ ನೋಡಿದ್ರೆ ಮುಂದೆ ಇರುವಂತ ಬಿಲ್ಡಿಂಗ್ ನಲ್ಲೂ ಕೂಡ ಹೊಸದಾಗಿ ಗಾರ್ಡ್ ಆಗಿ ಒಬ್ಳು ಹುಡುಗಿ ಬಂದಿರ್ತಾಳೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ಡ್ರಾಸನೆ. ನಂತರ ರಾತ್ರಿ ಮಳೆ ಬರ್ತಿರೋದ್ರಿಂದ ಸಿಡಿಲಿನ ಶಬ್ದಕ್ಕೆ ಅವನಿಗೆ ಎಚ್ಚರ ಆಗೋಗುತ್ತೆ. ಆಗ ಮುಂದೆ ನೋಡ್ತಾನೆ ಡ್ರಾಸ ಇನ್ನೂ ಎದ್ದಿರ್ತಾಳೆ. ಆಗ ಇವಳು ಕೂಡ ಮಲ್ಕೊಳ್ಳೋದಕ್ಕೆ ಅಂತ ಹೊಟ್ಟೋಗ್ತಾಳೆ. ಇದಾದ್ಮೇಲೆ ಮಾರನೇ ದಿನ ರಾತ್ರಿ ಡ್ರಾಸ ಕೇಕ್ ನ ಮೇಲಿರುವಂತ ಕ್ಯಾಂಡಲ್ ಅನ್ನ ಹಾರಿಸಿ ಮುಂದೆ ನೋಡಿದ್ರೆ ಲೀವೈ ಏನೋ ಬರಿತಿರ್ತಾನೆ. ಆದ್ರಿಂದ ಗಾಳಿಲಿ ಗುಂಡಾರಿಸಿ ನಿನ್ ಹೆಸರೇನು ಅಂತ ಇವನನ್ನ ಕೇಳಿದಾಗ ಇವನ್ ಮಾತ್ರ ನಾವಿಬ್ರು ಮಾತಾಡೋ ಹಾಗಿಲ್ಲ ಅಂತ ಹೇಳ್ತಿರ್ತಾನೆ. ಇವತ್ತು ನನ್ ಬರ್ತಾಳೆ, ನನ್ಗೇನಿಷ್ಟನೋ ಅದ್ನೇ ಮಾಡ್ತೀನಿ ಅಂತ ಡ್ರಾಸ ಹೇಳ್ತಾಳೆ. ಈ ವಿಷಯ ಅವನಿಗೆ ಗೊತ್ತಾಗ್ತಿದ್ದಂಗೆನೆ ಇವನು ಕೂಡ ಇವಳಿಗೆ ವಿಶ್ ಮಾಡ್ತಾನೆ, ಹ್ಯಾಪಿ ಬರ್ತಾಳೆ ಅಂತ. ಇದಾದ್ಮೇಲೆ ಇಬ್ರಿಗೂ ಕೂಡ ಗೊತ್ತಾಗುತ್ತೆ ಇಲ್ಲಿರುವಂತ ಇಬ್ರು ಕೂಡ ಸ್ನೈಪರ್ಸ್ ಗಳು ಅಂತ. ಆದ್ರಿಂದ ಡ್ರಾಸ್ ಅವನಿಗೆ ಹೇಳ್ತಾಳೆ, ಈ ಬಾಟಲ್ ಗೆ ಶೂಟ್ ಮಾಡು, ನಿನ್ನ ಗುರಿನ ಚೆಕ್ ಮಾಡ್ಬೇಕು ಅಂತ. ಇವನು ಅದಕ್ಕೆ ಒಪ್ಕೊಳ್ಳದೆ ಇದ್ದಾಗ ಇವನೇ ಇಟ್ಟಿರುವಂತ ಬಾಟಲ್ ಗೆ ಡ್ರಾಸ ಶೂಟ್ ಮಾಡ್ತಾಳೆ. ಆಗ ಇವನು ಕೂಡ ಡ್ರಾಸ ಇಟ್ಟಿರುವಂತ ಬಾಟಲ್ ಗೆ ಶೂಟ್ ಮಾಡಿ ಇವನ ಸ್ಕಿಲ್ ಅನ್ನ ಪ್ರೂವ್ ಮಾಡ್ಕೋತಾನೆ. ಹೀಗೆ ಇವರಿಬ್ರು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ಕೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವಳಿಗೆ ಏನೋ ಕಾಣಿಸಿ ಕೆಳಗಡೆ ನೋಡು ಅಂತ ಲಿವೈಗೆ ಹೇಳ್ತಾಳೆ. ಇವನು ಕೂಡ ನೋಡ್ತಾನೆ, ಡ್ರೇಕ್ ಹೇಳಿದಂತ ಹ್ಯಾಲೋ ಮ್ಯಾನ್ ಗಳು ಮೇಲೆ ಬರ್ತಿರ್ತವೆ. ಆದ್ರಿಂದ ಒಂದು ಬಾಂಬ್ ಅನ್ನ ಶೂಟ್ ಮಾಡಿ ಅವುಗಳು ಮೇಲೆ ಬರ್ದೇ ಇರೋ ರೀತಿ ನೋಡ್ಕೋತಾನೆ. ಆದ್ರೆ ಅವುಗಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಿರೋದ್ರಿಂದ ಡ್ರಾಸ ಕೂಡ ಮಷಿನ್ ಗನ್ ಇಂದ ಅವುಗಳ ಮೇಲೆ ಶೂಟ್ ಮಾಡ್ತಾ ಲಿವೈನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಒಂದು ಹ್ಯಾಲೋ ಮ್ಯಾನ್ ಇವಳ ಬಿಲ್ಡಿಂಗ್ ನ ಮೇಲೂ ಕೂಡ ಬಂದ್ಬಿಡುತ್ತೆ. ಹೇಗೋ ಮಾಡಿ ಅವುಗಳನ್ನ ಬಿಳಿಸಿ ಕೆಳಗಡೆ ನೋಡಿದ್ರೆ ಇನ್ನು ಕೂಡ ಜಾಸ್ತಿ ಹ್ಯಾಲೋ ಮ್ಯಾನ್ ಗಳು ಬರ್ತಿರ್ತವೆ. ಅದಕ್ಕೆ ಲೀವೈ ಕೂಡ ಮಷಿನ್ ಗನ್ ಹಾಗೆ ಆಟೋಮೆಟಿಕ್ ಗನ್ ಗಳ ಸಹಾಯದಿಂದ ಡ್ರಾಸ ಬಿಲ್ಡಿಂಗ್ ನ ಮೇಲೆ ಹೋಗ್ತಿರುವಂತ ಎಲ್ಲಾ ಹ್ಯಾಲೋ ಮ್ಯಾನ್ ಗಳಿಗೆ ಶೂಟ್ ಮಾಡಿ ನಾಶ ಮಾಡ್ಬಿಡ್ತಾನೆ. ಆದ್ರೆ ಇವರಿಬ್ರು ಈ ರೀತಿ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಡ್ರೇಸ್ ಆಗಿ ಏಟ್ ಆಗೋಗಿರುತ್ತೆ. ಆದ್ರಿಂದ ಇವಳು ಇದಕ್ಕೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಲೀವೈಗೆ ಹೇಳ್ತಾಳೆ, ಇದು ಬೆಸ್ಟ್ ಬರ್ತಾಳೆ ಅಂತ. ಮಾರನೇ ದಿನ ಇವನು ಹಾಲೋ ಮ್ಯಾನ್ ಗಳು ಮೇಲೆ ಬರಬಾರ್ದು ಅಂತ ಬಾಂಬ್ ಗಳನ್ನ ಫಿಕ್ಸ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕೆಳಗಡೆಯಿಂದ ಒಂದು ಡ್ರೋನ್ ಮೇಲೆ ಬರುತ್ತೆ. ಆದ್ರೆ ಅದು ಇವರಿಬ್ರಿಗೂ ಏನು ಮಾಡ್ದೆ ಇಲ್ಲಿಂದ ಹೊಟ್ಟೋಗುತ್ತೆ. ಇವರಿಬ್ರಿಗಂತೂ ಅದೇನು ಅಂತಾನೆ ಅರ್ಥ ಆಗೋದಿಲ್ಲ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಡಿಸೆಂಬರ್ ಬರುತ್ತೆ. ಇದು ಕ್ರಿಸ್ಮಸ್ ನ ಸಮಯ. ಆಗ ಲೀವೈ ಇವನ ಬಿಲ್ಡಿಂಗ್ ನಲ್ಲಿ ಒಂದಷ್ಟು ಲೈಟ್ ಗಳನ್ನ ನೋಡಿ ಏನೋ ಐಡಿಯಾ ಬರುತ್ತೆ. ಈ ಕಡೆ ಮುಂದೆ ಇರುವಂತ ಬಿಲ್ಡಿಂಗ್ ನಲ್ಲಿ ಡ್ರಾಸ ತುಂಬಾ ಬೇಜಾರಾಗಿರ್ಬೇಕಾದ್ರೆ ಆಗ ಮುಂದೆ ನೋಡ್ತಾಳೆ. ಲೀವೈ ಕ್ರಿಸ್ಮಸ್ ಮರನ ರೆಡಿ ಮಾಡಿ ಇವಳಿಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ವಿಶ್ ಮಾಡ್ತಾನೆ. ಇವಳಿಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ನಂತರ ಪ್ರತಿದಿನ ಇವರು ಹೀಗೆ ಒಬ್ರ ಜೊತೆ ಒಬ್ರು ಕಮ್ಯುನಿಕೇಟ್ ಮಾಡ್ತಾ ತುಂಬಾ ಸಂತೋಷವಾಗಿರ್ತಾರೆ. ಅದಲ್ಲದೆ ದಿನ ಒಂದೊಂದು ಗೇಮ್ ಅನ್ನ ಆಡ್ತಾ ಮ್ಯೂಸಿಕ್ ಗಳನ್ನ ಪ್ಲೇ ಮಾಡ್ತಾ ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಹೀಗೆ ನೋಡ್ತಾ ನೋಡ್ತಾ ಫೆಬ್ರವರಿ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಇವರಿಬ್ರಿಗೂ ಈ ಜಾಗ ಶಾಂತವಾಗಿದೆ, ನೆಮ್ಮದಿಯಾಗಿ ಜೀವನ ಮಾಡಬಹುದು ಅಂತ ಅನ್ಸಿದ್ರು ಕೂಡ ಹೋಗ್ತಾ ಹೋಗ್ತಾ ಇಬ್ರಿಗೂ ತುಂಬಾ ಬೇಜಾರಾಗೋದಕ್ಕೆ ಶುರು ಆಗುತ್ತೆ. ನಾರ್ಮಲ್ ಪ್ರಪಂಚನ ಮಿಸ್ ಮಾಡ್ಕೋತಿರ್ತಾರೆ. ಹೀಗೆ ಒಂದು ದಿನ ರಾತ್ರಿ ಲೀವೈ ಮುಂದೆ ನೋಡ್ತಾನೆ. ಡ್ರಾಸ ಇವಳ ತಂದೆ ನೆನ್ಸ್ಕೊಂಡು ತುಂಬಾನೇ ಅಳ್ತಿರ್ತಾಳೆ. ಆದ್ರಿಂದ ಏನಾಯ್ತು ಅಂತ ಇವನು ಕೇಳಿದಾಗ ಇವಳು ಕೂಡ ಹೇಳ್ತಾಳೆ, ಇವತ್ತಿನ ದಿನನ ತುಂಬಾ ಕಷ್ಟಪಟ್ಟು ಕಳೆದಿದ್ದೀನಿ, ನೀನ್ ನನ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆದ್ರಿಂದ ಇವನು ಒಳಗಡೆ ಬಂದು ಸ್ವಲ್ಪ ಯೋಚನೆ ಮಾಡ್ತಾನೆ. ಆಗ ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಈ ಜಾಗದಲ್ಲಿರುವಂತ ಒಂದು ರಾಕೆಟ್ ಲಾಂಚರ್ ನ ತಗೊಂಡು ಅದ್ರಲ್ಲಿರುವಂತ ಸಿಡಿಮದ್ದುಗಳನ್ನೆಲ್ಲ ಹೊರಗಡೆ ತೆಗೆದು ಇದನ್ನ ರೆಡಿ ಮಾಡ್ಕೊಂಡು ಹೊರಗಡೆ ಬಂದು ಒಂದು ಹಗ್ಗನ್ನು ಕೂಡ ತಯಾರಿ ಮಾಡ್ಕೋತಾನೆ. ಇದನ್ನ ನೋಡಿ ಇವಳಿಗಂತೂ ತುಂಬಾನೇ ಸಂತೋಷ ಆಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವನು ರಾಕೆಟ್ ಲಾಂಚರ್ ಗೆ ದಾರನ್ನ ಕಟ್ಟಿ ಡ್ರಾಸ ಇರುವಂತ ಜಾಕೆ ಶೂಟ್ ಮಾಡಿದಾಗ ಇದು ಒಂದು ಮರಕ್ಕೆ ಬಂದು ತಗಲಾಕೊಳ್ಳುತ್ತೆ. ಆಗ ಡ್ರಾಸ ಕೂಡ ಬಂದು ಈ ಹಗ್ಗನ ಮರಕ್ಕೆ ಗಟ್ಟಿಯಾಗಿ ಕಟ್ತಾಳೆ. ಇದಾದ್ಮೇಲೆ ಲೀವೈ ಇವತ್ ರಾತ್ರಿ ನಾವಿಬ್ರು ಒಟ್ಟಿಗೆ ಡಿನ್ನರ್ ಮಾಡೋಣ ಅಂತ ಹೇಳಿ ಒಂದಷ್ಟು ಹೂಗಳನ್ನ ತಗೊಂಡು ತನ್ನನ್ನ ತಾನು ಆ ವೈರ್ ಗೆ ಕನೆಕ್ಟ್ ಮಾಡ್ಕೊಂಡು ಸೀದಾ ಡ್ರಾಸ ಇರುವಂತ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲೇ ಸಿಗಾಕೊಬಿಡ್ತಾನೆ. ಇನ್ನೇನ್ ಮಾಡೋದು ಅಂತ ಕೈಯಲ್ಲೇ ದಾರನ ಎಳ್ಕೊಂಡು ಡ್ರಾಸ ಇರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಆಗ ಇಬ್ರು ಒಬ್ಬರನ್ನೊಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ನಂತರ ಇವನು ತಂದಿರುವಂತ ಹೂಗಳನ್ನ ಕೊಟ್ಟು ನಿನ್ನ ಕಣ್ಣು ತುಂಬಾ ಸುಂದರವಾಗಿದೆ ಅಂತ ಇವಳಿಗೆ ಹೇಳ್ತಾನೆ. ಇವಳಿಗಂತೂ ಹೇಳ್ಕೊಳ್ಳೋದಕ್ಕಾಗದಿರೋಷ್ಟು ಸಂತೋಷ ಆಗ್ತಿರುತ್ತೆ. ಇದಾದ್ಮೇಲೆ ಇವನು ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಒಟ್ಟಿಗೆ ಸೇರಿ ಡಿನ್ನರ್ ಅನ್ನ ಮಾಡ್ತಾ ತುಂಬಾ ವಿಷಯಗಳನ್ನ ಒಬ್ರಿಗೊಬ್ರು ಶೇರ್ ಮಾಡ್ಕೋತಿರ್ತಾರೆ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಲೀವೈಗೆ ಒಂದು ಡೌಟ್ ಬಂದು ಕೇಳ್ತಾನೆ, ಈ ಮುಂದೆ ಇರುವಂತ ಹಳ್ಳದಲ್ಲಿ ಏನಿರ್ಬೋದು, ಈ ಜಾಗದ ಸೀಕ್ರೆಟ್ ಏನಿರ್ಬೋದು ಅಂತ. ಆದ್ರೆ ಡ್ರಾಸಗೂ ಕೂಡ ಇದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಇಲ್ಲಿ ನಾನು ಏನ್ ಕೆಲಸನ ಮಾಡ್ಬೇಕು ಅಂತ ಮಾತ್ರ ಹೇಳಿದ್ರು ಅಂತ ಇವಳು ಹೇಳ್ತಾಳೆ. ಇದಾದ್ಮೇಲೆ ಇವರಿಬ್ರು ಸೇರಿ ಡ್ಯಾನ್ಸ್ ಅನ್ನ ಆಡ್ತಾರೆ. ಹಾಗೆ
ಹಾಗೆ ಹೊರಗಡೆ ಕುಂತಿರ್ಬೇಕಾದ್ರೆ ಲೀವೈ ಹೇಳ್ತಾನೆ, ಇದುವರೆಗೂ ನನ್ನ ಜೀವನದಲ್ಲಿ ಯಾರನ್ನೂ ಕೂಡ ಇಷ್ಟಪಟ್ಟಿರ್ಲಿಲ್ಲ, ನಿನ್ನ ತುಂಬಾ ಇಷ್ಟಪಟ್ಟಿದೀನಿ, ಜೀವನ ಪೂರ್ತಿ ನಿನ್ ಜೊತೆ ಕಳಿಬೇಕು ಅಂತಿದೀನಿ ಅಂತ. ಇವಳ ಆಸೆನೂ ಕೂಡ ಅದೇ ಆಗಿರೋದ್ರಿಂದ ಇವಳು ಕೂಡ ತುಂಬಾನೇ ಸಂತೋಷ ಪಡ್ತಾಳೆ. ಇದಾದ್ಮೇಲೆ ಮಾರನೇ ದಿನ ಬೆಳಗ್ಗೆ ಇವತ್ತು ಮಿಲಿಟರಿ ಅವರು ನನ್ನ ರೇಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಇವನು ಮತ್ತೆ ಇವನ ಬಿಲ್ಡಿಂಗ್ ಹತ್ರ ಹೋಗ್ತಿರ್ಬೇಕಾದ್ರೆ ಹ್ಯಾಲೋಮ್ಯಾನ್ ಗಳಿಂದ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಇದರಿಂದ ಇವನು ಹೋಗ್ತಿರುವಂತ ದಾರ ಕಟ್ಟಾದಾಗ ಕಷ್ಟಪಟ್ಟು ಪ್ಯಾರಾಚೂಟ್ ಅನ್ನು ಆನ್ ಮಾಡ್ತಾನೆ. ಅದೇ ರೀತಿ ಇವಳು ಕೂಡ ಎಲ್ಲಾ ತಯಾರನ್ನು ಮಾಡ್ಕೊಂಡು ಸೀದಾ ಕೆಳಗಡೆ ಹಾರಿದಾಗ ಪ್ಯಾರಾಚೂಟ್ ನ ಸಹಾಯದಿಂದ ಕೆಳಗಡೆ ಒಂದು ನದಿಗೆ ಬಂದು ಬೀಳ್ತಾಳೆ. ಆಗ ಇವಳು ಹೇಗೋ ತನ್ನನ್ನ ತಾನು ಸಂಭಾಳಿಸ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಕಡೆ ಮತ್ತೊಂದು ಜಾಗದಲ್ಲಿ ಲೀವೈನ ಪ್ಯಾರಾಚೂಟ್ ಒಂದು ಮರಕ್ಕೆ ತಗ್ಲಾಕೊಂಡು ಇವನು ಇನ್ನ ಬದುಕಿರ್ತಾನೆ. ಆದ್ರೆ ಪ್ರಜ್ಞೆ ಇರೋದಿಲ್ಲ. ಆಗ ಈ ಮರದ ಮೇಲಿರೋ ಹುಳದ ರೀತಿ ಇರುವಂತ ಒಂದು ಕ್ರಿಯೇಚರ್ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ಬೇಕಾದ್ರೆ ಇವನಿಗೆ ಎಚ್ಚರ ಆಗಿ ಅದಕ್ಕೆ ಶೂಟ್ ಮಾಡಿ ಕೆಳಗಡೆ ಬಂದು ಬೀಳ್ತಾನೆ. ಆದ್ರೆ ಇವನು ಬಿದ್ದಿರುವಂತ ಮರಕ್ಕೆ ಜೀವ ಇರುತ್ತೆ. ಆ ಮರ ಇನ್ನೇನು ಇವನನ್ನ ತನ್ನ ಒಳಗಡೆ ಎಳ್ಕೊಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಡ್ರಾಸ ಬಂದು ಆ ಮರಕ್ಕೆ ಶೂಟ್ ಮಾಡಿ ಇವನನ್ನ ಕಾಪಾಡ್ತಾಳೆ. ಸರಿ ಅಂತ ಮತ್ತೆ ಇಲ್ಲಿಂದ ಮೇಲ್ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ಇವರು ಹುಡ್ಕೋದಕ್ಕೆ ಶುರು ಮಾಡಿದಾಗ ಇವರ ಸುತ್ತಮುತ್ತ ಯಾರೋ ಓಡಾಡ್ತಿರೋದು ಇವರಿಗೆ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಹ್ಯಾಲೋಮ್ಯಾನ್ ಗಳು ಕುದುರೆ ಮೇಲೆ ಬಂದು ಇವರಿಬ್ಬರ ಮೇಲೆ ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರು ಕೂಡ ಏನು ಕಮ್ಮಿ ಇರೋದಿಲ್ಲ, ಗನ್ ಗಳಿಂದ ಹ್ಯಾಲೋಮ್ಯಾನ್ ಗಳಿಗೆ ಶೂಟ್ ಮಾಡಿ ಅವುಗಳನ್ನ ಸಾಯಿಸ್ಬಿಡ್ತಾರೆ. ನಂತರ ಲೀವೈ ಹ್ಯಾಲೋಮ್ಯಾನ್ ಗಳ ಬಟ್ಟೆನ ನೋಡಿ ಇವನಿಗೆ ಅರ್ಥ ಆಗೋಗುತ್ತೆ, ಇವರೆಲ್ಲರೂ 1940ರ ಅಮೆರಿಕದ ಸೋಲ್ಜರ್ಸ್ ಗಳು ಅಂತ. ಯಾಕೆಂತಂದ್ರೆ ಈ ಹ್ಯಾಲೋಮ್ಯಾನ್ ಗಳು ಆಗಿನ ಕಾಲದ ಸೋಲ್ಜರ್ಸ್ ಗಳ ಬಟ್ಟೆನ ಹಾಕೊಂಡಿರ್ತಾರೆ. ಹೀಗೆ ಇವರು ಅಲ್ಲಿಂದ ಸಾಕ್ತಾ ಮುಂದೆ ಬಂದಾಗ ಈ ಜಾಗ ಸಂಪೂರ್ಣವಾಗಿ ಪರ್ಪಲ್ ಕಲರ್ ಗೆ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ತುಂಬಾ ವಿಚಿತ್ರವಾಗಿ ಮನುಷ್ಯರ ಅಸ್ಥಿ ಪಂಜರಗಳೆಲ್ಲ ಮರಕ್ಕೆ ಹೋಗಿ ಅಂಟ್ಕೊಬಿಟ್ಟಿರ್ತವೆ. ಅಂದ್ರೆ ನಾವೆಲ್ಲರೂ ಆಗ್ಲೇ ನೋಡಿದಂತ ಹ್ಯಾಲೋಮ್ಯಾನ್ ಗಳು ಕೂಡ ಮೊದಲು ಮನುಷ್ಯರೇ ಆಗಿದ್ರು. ಆದ್ರೆ ಈ ಜಾಗದಲ್ಲಿ ಏನೋ ಒಂದು ಭಯಂಕರವಾಗಿರುವಂತ ಘಟನೆ ನಡೆದು ಆ ರೀತಿಯ ಹ್ಯಾಲೋಮ್ಯಾನ್ ಅನ್ನೋ ಕ್ರಿಯೇಚರ್ ಗಳಾಗಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಿರುತ್ತೆ. ಹೀಗೆ ಇವರು ಈ ಜಾಗದಿಂದ ಮೇಲೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ಹುಡ್ಕಾಡ್ತಾ ಮುಂದೆ ಬಂದಾಗ ಇಲ್ಲೇ ಇವರಿಗೆ ಒಂದು ಟೌನ್ ಕಾಣಿಸುತ್ತೆ. ಆದ್ರೆ ಅದೇ ಸಮಯಕ್ಕೆ ಹ್ಯಾಲೋಮ್ಯಾನ್ ಗಳ ಭಯಂಕರವಾಗಿರುವಂತ ಶಬ್ದ ಕೇಳಿಸ್ತಿದ್ದಂಗೆನೆ ಇಲ್ಲೇ ಇದ್ದಂತ ಒಂದು ಮನೆ ಒಳಗಡೆ ಬಂದು ಬಚ್ಚಿಟ್ಕೊಬಿಡ್ತಾರೆ. ಯಾವಾಗ ಇವರು ಮುಂದೆ ನೋಡ್ತಾರೋ ಆಗ್ಲೇ ಇವ್ರಿಗೆ ಗೊತ್ತಾಗೋದು ಇದು ಮನೆ ಅಲ್ಲ, ಒಂದು ಚರ್ಚ್ ಅಂತ. ನಂತರ ಲೀವೈ ಈ ಜಾಗದ ಸ್ಮೆಲ್ ಅನ್ನ ನೋಡಿ ಕಂಡಿಡಿದ್ ಬಿಡ್ತಾನೆ. ಈ ಟೌನ್ ಸಂಪೂರ್ಣವಾಗಿರುವಂತ ಎಲ್ಲಾ ಜಾಗದಲ್ಲೂ ಪಾಯ್ಸನ್ ಹರಡ್ಬಿಟ್ಟಿದೆ ಅಂತ. ಹೀಗೆ ಇವರು ಈ ಜಾಗನ ಚೆಕ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಸಣ್ಣ ಕ್ರಿಯೇಚರ್ ಬಂದು ಡ್ರಾಸ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಈ ಕ್ರಿಯೇಚರ್ಸ್ ಗಳು ನೋಡೋದಕ್ಕೆ ಸ್ಪೈಡರ್ ತರ ಇದ್ರು ಕೂಡ ಇವುಗಳ ಮೇಲೆ ಮನುಷ್ಯರ ತಲೆ ಬುರುಡೆಗಳು ಇರ್ತವೆ. ಹೇಗೋ ಮಾಡಿ ಇವರು ತುಂಬಾ ಕಷ್ಟಪಟ್ಟು ಇವುಗಳ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಹ್ಯಾಲೋಮ್ಯಾನ್ ಗಳು ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಆಗ ಇವರಿಬ್ರು ಅವುಗಳನ್ನ ಸಂಭಾಳಿಸ್ತಾ ಚರ್ಚ್ ಗೋಡೆನ ಬ್ಲಾಸ್ಟ್ ಮಾಡಿ ಹೊರಗಡೆ ಓಡ್ ಬಂದ್ಬಿಡ್ತಾರೆ. ಹೀಗೆ ಇವರು ಓಡ್ ಬರ್ತಿರ್ಬೇಕಾದ್ರೆ ಮುಂದೆ ಇರುವಂತ ಗೋಡೆಯಲ್ಲಿ ಒಂದು ಡೋರ್ ಕಾಣಿಸುತ್ತೆ. ಆ ಡೋರ್ ಒಳಗಡೆ ಬಂದಾಗ್ಲೇ ಅವ್ರಿಗೆ ಗೊತ್ತಾಗೋದು ಮೊದಲು ಈ ಜಾಗ ಒಂದು ಲ್ಯಾಬ್ ಆಗಿತ್ತು ಅಂತ. ಆದ್ರೆ ಈ ಸಮಯದಲ್ಲಿ ಈ ಜಾಗನು ಕೂಡ ಸರ್ವನಾಶ ಆಗೋಗಿರುತ್ತೆ. ನಂತರ ಈ ಜಾಗದಿಂದ ಹೊರಗಡೆ ಹೋಗೋದಕ್ಕೆ ಯಾವ್ದಾದ್ರು ದಾರಿ ಸಿಗುತ್ತಂತೆ ಇವರು ಹುಡ್ಕಾಡ್ತಿರ್ತಾರೆ. ಅದೇ ಸಮಯಕ್ಕೆ ಲೀವೈಗೆ ಒಂದು ವಿಡಿಯೋ ರೀಲ್ ಸಿಗುತ್ತೆ. ನಂತರ ಇವರಿಗೆ ಜನರೇಟರ್ ಕೂಡ ಸಿಕ್ಕಿ ಅದನ್ನ ಆನ್ ಮಾಡಿ ಸಿಕ್ಕಿರುವಂತ ರೀಲ್ ಅನ್ನ ಪ್ರೊಜೆಕ್ಟರ್ ಗೆ ಹಾಕ್ದಾಗ ಈ ವಿಡಿಯೋದಲ್ಲಿ ಒಬ್ರು ಸೈಂಟಿಸ್ಟ್ ಹೇಳ್ತಿರ್ತಾರೆ, ಇವತ್ತು ಜುಲೈ 12, 1946 ಅಮೆರಿಕದ ಮಿಲಿಟರಿ ಟೀಮ್ ನವರು ಹಾಗೆ ನಮ್ಮ ಒಂದಷ್ಟು ಸೈಂಟಿಸ್ಟ್ ಗಳ ಗ್ರೂಪ್ ಸೇರಿ ಈ ಸೀಕ್ರೆಟ್ ಆಗಿರುವಂತ ಜಾಗ ಗಾರ್ಜ್ ಗೆ ಬಂದು ವರ್ಲ್ಡ್ ವಾರ್ 2 ನಲ್ಲಿ ಬೇರೆ ದೇಶಗಳ ವಿರುದ್ಧ ಯೂಸ್ ಮಾಡೋದಕ್ಕೆ ಒಂದು ಬಯೋಲಾಜಿಕಲ್ ವೆಪನ್ ನ ಕಂಡುಹಿಡಿತಿದ್ವಿ. ಆದ್ರೆ ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗೋಯ್ತು. ಆ ಬಯೋಲಾಜಿಕಲ್ ವೆಪನ್ ಒಂದು ವೈರಸ್ ಆಗಿ ಈ ಜಾಗದಲ್ಲೆಲ್ಲ ಹರಡ್ಬಿಡ್ತು. ಇದರಿಂದ ಗಾರ್ಜ್ ನಲ್ಲಿರುವಂತ ಗಿಡ, ಮರ, ಪ್ರಾಣಿ, ಪಕ್ಷಿ ಹಾಗೆ ಕೀಟ ಮತ್ತೆ ಮನುಷ್ಯರ DNA ಗಳೆಲ್ಲ ಮಿಕ್ಸ್ ಆಗಿ ಮನುಷ್ಯರು ಹ್ಯಾಲೋಮ್ಯಾನ್ ಗಳಾಗಿ ಕ್ರಿಯೇಟ್ ಆಗ್ತಿದ್ದಾರೆ. ಹಾಗೆ ಪ್ರಾಣಿಗಳು ಕೂಡ ತುಂಬಾ ವಿಚಿತ್ರವಾಗಿರುವಂತ ಕ್ರಿಯೇಚರ್ ಗಳಾಗಿ ಕನ್ವರ್ಟ್ ಆಗ್ತಿದಾವೆ ಅಂತ. ಇದಾದ್ಮೇಲೆ ಸ್ವಲ್ಪ ಮುಂದೆ ಬಂದಾಗ ಒಂದು ಕಂಪ್ಯೂಟರ್ ಕೂಡ ಇವರಿಗೆ ಕಾಣಿಸುತ್ತೆ. ಆ ಕಂಪ್ಯೂಟರ್ ನ ಆನ್ ಮಾಡಿದಾಗ ಒಂದು ಡ್ರೋನ್ ನ ಬಗ್ಗೆ ಮೆನ್ಷನ್ ಮಾಡಿರ್ತಾರೆ. ಇದು ಯಾವ ಡ್ರೋನ್ ಬಗ್ಗೆನೂ ಅಲ್ಲ, ಆಗ್ಲೇ ಲೀವೈ ಹಾಗೆ ಡ್ರಾಸ ನೋಡಿದ್ರಲ್ಲ ಅದೇ ಡ್ರೋನ್ ನ ಬಗ್ಗೆ. ಹಾಗೆ ಇಲ್ಲಿರುವಂತ ಡಾಟಾ ಇಂದ ಇವರಿಬ್ಬರಿಗೂ ಗೊತ್ತಾಗುತ್ತೆ ಈ ಜಾಗದಲ್ಲಿ ಸೈಂಟಿಸ್ಟ್ ಗಳು ಅಮೆರಿಕದ ಸೋಲ್ಜರ್ಸ್ ಗಳನ್ನ ಸೂಪರ್ ಸೋಲ್ಜರ್ಸ್ ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಅಂತ ಆ ಬಯೋಲಾಜಿಕಲ್ ವೆಪನ್ ನ ಕಂಡಿಡಿದಿದ್ದು. ಆದ್ರೆ ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದ್ರಿಂದ ಎಲ್ಲರೂ ಹ್ಯಾಲೋಮ್ಯಾನ್ ಗಳಾಗೋದ್ರು ಅಂತ. ಅಷ್ಟೇ ಅಲ್ಲದೆ ಇವರಿಗೆ ಮತ್ತೊಂದು ವಿಷಯ ಕೂಡ ಗೊತ್ತಾಗುತ್ತೆ, ಈ ಜಾಗನ ಸಂಪೂರ್ಣವಾಗಿ ಸರ್ವನಾಶ ಮಾಡೋದಕ್ಕೆ ಒಂದು ಮಿಸೈಲ್ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಆದ್ರೆ ಇದುವರೆಗೂ ಅದನ್ನ ಆಕ್ಟಿವೇಟ್ ಮಾಡಿಲ್ಲ ಅಂತ. ಅಂದಂಗೆ ಈ ಸೂಪರ್ ಸೋಲ್ಜರ್ಸ್ ಗಳಂತಂದ್ರೆ ಬೇರೆ ಏನು ಅಲ್ಲ, ಮಾಮೂಲಿ ಮನುಷ್ಯರಿಗಿಂತ ಈ ಸೂಪರ್ ಸೋಲ್ಜರ್ಸ್ ಗಳಿಗೆ ಜಾಸ್ತಿ ಸ್ಟ್ರೆಂತ್ ಇರುತ್ತೆ. ಈ ತರ ಸೂಪರ್ ಸೋಲ್ಜರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಬೇರೆ ದೇಶಗಳ ವಿರುದ್ಧ ಗೆಲ್ಬೇಕು ಅಂತ ಅಮೆರಿಕದವರು ಪ್ಲಾನ್ ಮಾಡಿದ್ರು. ಹೀಗೆ ಇವರಿಬ್ರು ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಹೊರಗಡೆಯಿಂದ ಹ್ಯಾಲೋಮ್ಯಾನ್ ಗಳ ತುಂಬಾ ಭಯಂಕರವಾಗಿರುವಂತ ಶಬ್ದಗಳು ಕೇಳಿಸ್ತವೆ. ಈಗ ಹೊರಗಡೆ ಹೋಗದೆ ನಮ್ಗೆ ಬೇರೆ ದಾರಿ ಇಲ್ಲ ಅಂತ ಇವರು ಕೂಡ ಸ್ಮೋಕ್ ಬಾಂಬ್ ಗಳನ್ನ ಹೊರಗಡೆ ಹಾಕಿ ಧೈರ್ಯ ಮಾಡಿ ಬಂದೇ ಬಿಡ್ತಾರೆ. ಹಾಗೆ ಅವಳಿಗೆ ಒಂದು ಬ್ಯಾಗ್ ಕಾಣಿಸಿ ಅದನ್ನ ಎತ್ಕೊಳ್ಳೋದಕ್ಕೆ ಹೋದಾಗ ಒಂದು ಟ್ರ್ಯಾಪ್ ಗೆ ಸಿಗಾಕಿ ಬಿಡ್ತಾಳೆ. ನಂತರ ಒಂದು ಹ್ಯಾಲೋಮ್ಯಾನ್ ಬಂದು ಇವಳನ್ನ ಇಲ್ಲಿಂದ ಎಳ್ಕೊಂಡು ಹೊರಟೋಗುತ್ತೆ. ಆದ್ರಿಂದ ಲೀವೈ ಡ್ರಾಸನ ಹುಡುಕ್ತಾ ಒಂದು ವಿಶಾಲವಾಗಿರುವಂತ
ಇರುವಂತ ಬಂಕರ್ ಹತ್ರ ಬಂದು ತಲುಪ್ತಾನೆ. ಈ ಕಡೆ ಅದೇ ಬಂಕರ್ ನ ಒಳಗಡೆ ಈ ಹ್ಯಾಲೋ ಮ್ಯಾನ್ ಹೇಗಿದೆ ಅಂತ ಫಸ್ಟ್ ಟೈಮ್ ನಮ್ಗೆ ತೋರಿಸ್ತಾರೆ. ಮರಗಳ DNA ಮನುಷ್ಯರ ಜೊತೆ ಮಿಕ್ಸ್ ಆಗಿರೋದ್ರಿಂದ ಇವನು ಕೂಡ ಒಂದು ಮರ ತರ ಕಾಣಿಸ್ತಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವನು ಒಳಗಡೆ ಮನುಷ್ಯತ್ವ ಅನ್ನೋದೇ ಉಳಿದಿರೋದಿಲ್ಲ. ನಂತರ ಇವನು ಡ್ರಾಸ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇವಳು ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಈ ಹ್ಯಾಲೋ ಮ್ಯಾನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಒಂದು ಕತ್ತಿಯಿಂದ ಇವಳ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಇವಳು ಕೂಡ ಎಷ್ಟೇ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ರು ಕೂಡ ಇವಳ ಕೈಲಿ ಆಗ್ತಿರೋದಿಲ್ಲ. ಇನ್ನೇನು ಇವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಲೀವೈ ಬಂದು ಈ ಹ್ಯಾಲೋ ಮ್ಯಾನ್ ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂತ ಇವರಿಬ್ರು ದಾರಿನ ಹುಡುಕ್ತಾ ಮುಂದೆ ಬಂದಾಗ ನೋಡ್ತಾರೆ ಈ ಜಾಗದಲ್ಲಿದ್ದಂತ ಜನರು ಮರಗಳ ಬೇರಿನ ರೀತಿ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಪ್ರಜ್ಞೆ ಮಾತ್ರ ಇರೋದಿಲ್ಲ. ಇದರಿಂದ ಇವರಿಬ್ರು ಕೂಡ ತುಂಬಾ ಸೈಲೆಂಟ್ ಆಗಿ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ಡ್ರಾಸ ಒಂದು ಬೇರನ್ನ ತುಳಿದ್ರಿಂದ ಇಲ್ಲಿದ್ದಂತ ಎಲ್ಲಾ ಕ್ರಿಯೇಚರ್ಸ್ ಗಳಿಗೆ ಎಚ್ಚರ ಆಗೋಗುತ್ತೆ. ಅವುಗಳು ಇವರನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿದ್ದಾಗ ಒಂದು ಬಾಂಬ್ ಅನ್ನ ಹಾಕಿ ಈ ಜಾಗನೇ ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಮೆಟ್ಲನ್ನ ಹತ್ತುತ್ತಾ ಇವರಿಬ್ರು ಅಲ್ಲಿಂದ ಮೇಲೆ ಬಂದಾಗ ಒಂದು ಮೇಂಟೆನೆನ್ಸ್ ರೂಮ್ ಕಾಣಿಸಿ ಅದನ್ನು ಓಪನ್ ಮಾಡಿ ನೋಡಿದ್ರೆ ಒಂದು ಜೀಪ್ ಸಿಗುತ್ತೆ. ಆ ಜೀಪ್ ಅನ್ನ ಇವರು ತಗೊಂಡು ಹೋಗ್ತಿರ್ಬೇಕಾದ್ರೆ ಈ ಜಾಗನ ನಾಶ ಮಾಡೋದಕ್ಕೆ ಕ್ರಿಯೇಟ್ ಮಾಡಿದಂತ ಮಿಸೈಲ್ ನು ಕೂಡ ನಮ್ಗೆ ತೋರಿಸ್ತಾರೆ. ನಂತರ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡ್ತಾ ಮೊದಲನೇ ಸಲ ಬಂದು ಬಿದ್ದಿದ್ರಲ್ಲ ಆ ಜಾಗಕ್ಕೆ ಬಂದು ಕಟ್ಟಾಗಿ ಬಿದ್ದಿರುವಂತ ದಾರನ ಜೀಪಿಗೆ ಕಟ್ತಿರ್ತಾರೆ. ಆದ್ರೆ ಹ್ಯಾಲೋ ಮ್ಯಾನ್ ಗಳು ಕೂಡ ಇವರ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಅವುಗಳ ಜೊತೆ ಫೈಟ್ ಮಾಡ್ತಾ ಅವುಗಳನ್ನ ಸಾಯಿಸ್ತಾ ಜೀಪ್ ಅನ್ನ ಸ್ಟಾರ್ಟ್ ಮಾಡಿ ಆ ದಾರದ ಸಹಾಯದಿಂದ ಮೇಲಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಈಗ ನಾವು ಸೇಫ್ ಆಗಿದೀವಿ ಅಂತ ನಿಟ್ಟುಸಿರನ್ನ ಬಿಟ್ಟು ಹಿಂದೆ ನೋಡಿದ್ರೆ ತುಂಬಾ ಹ್ಯಾಲೋ ಮ್ಯಾನ್ ಗಳು ದಾರನ ಹಿಡ್ಕೊಂಡು ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತವೆ. ಅದೇ ಸಮಯಕ್ಕೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಶುರು ಮಾಡ್ಬಿಡ್ತಾರೆ. ಆದ್ರೆ ಇವರಿಬ್ಬರ ಕೈಲಿ ಮಾತ್ರ ಇಂಥ ಸ್ಥಿತಿಲಿ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ನಂತರ ಲಿವಾಯ್ಗೆ ಪೆಟ್ರೋಲ್ ಟ್ಯಾಂಕ್ ಕಾಣಿಸಿ ಅದನ್ನು ಓಪನ್ ಮಾಡಿ ಮೇಲಕ್ಕೆ ಬಂದು ಬೆಂಕಿನ ಹಾಕಿ ಬ್ಲಾಸ್ಟ್ ಮಾಡಿಬಿಡ್ತಾನೆ. ಆದ್ರೆ ಹ್ಯಾಲೋ ಮ್ಯಾನ್ ಗಳ ಜೊತೆಗೆ ಜೀಪ್ ಕೂಡ ನಾಶ ಆಗೋಗುತ್ತೆ. ಇದರಿಂದ ಇವರಿಬ್ರು ಹಾಗೆ ಬೆಟ್ಟನ ಹತ್ತುತ್ತಾ ಮೇಲಕ್ಕೆ ಬಂದು ತಲುಪ್ತಾರೆ. ಆದ್ರೆ ಇವರು ಸೇಫ್ ಆಗಿ ಬಂದಿದ್ರು ಕೂಡ ಒಂದು ಯೋಚನೆ ಕಾಡ್ತಿರುತ್ತೆ. ನಾವು ಕೂಡ ವೈರಸ್ ಇದ್ದಂತ ಜಾಗಕ್ಕೆ ಹೋಗ್ ಬಂದಿದೀವಿ, ನಾವೇನಾದ್ರೂ ಇನ್ಫೆಕ್ಟ್ ಆಗ್ಬಿಟ್ಟಿದ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಒಂದು ಡಿಸಿಷನ್ ಗೆ ಬರ್ತಾರೆ. ಇವರಿಬ್ರು 6 ದಿನಗಳ ಕಾಲ ಕ್ವಾರಂಟೈನ್ ನಲ್ಲಿ ಇರಬೇಕು. 6 ದಿನಗಳಲ್ಲಿ ಇವ್ರೇನಾದ್ರೂ ಹ್ಯಾಲೋ ಮ್ಯಾನ್ ಗಳಾಗಿಲ್ಲ ಅಂತಂದ್ರೆ ಇನ್ಫೆಕ್ಟ್ ಆಗಿಲ್ಲ ಅಂತ. ಆಗ ಡ್ರಾಸ ಹೇಳ್ತಿರ್ತಾಳೆ ಕ್ವಾರಂಟೈನ್ ಅಲ್ಲ ಆದ್ಮೇಲೆ ಫ್ರಾನ್ಸ್ ನಲ್ಲಿ ನನ್ಗೊಂದು ಜಾಗ ಗೊತ್ತು, ನಾವ್ ಅಲ್ಲಿಗೆ ಹೊಂಟೋಗೋಣ, ಯಾರ್ ಕಣ್ಗೂ ಕಾಣಿಸೋದ್ ಬೇಡ ಅಂತ. ಆದ್ರೆ ಇವ್ನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾವೇನಾದ್ರೂ ಇಲ್ಲಿಂದ ಓಡೊಂಟೋದ್ರೆ ನಮ್ ಜಾಕಿ ಇನ್ನಿಬ್ರು ಗಾರ್ಡ್ಸ್ ಗಳನ್ನ ಕರ್ಕೊಂಡ್ ಬರ್ತಾರೆ. ಅದಾದ್ಮೇಲೆ ಅವರ ಪ್ರಾಣ ಹೋಗುತ್ತೆ. ಆದ್ರಿಂದ ನಮ್ಮ ಪ್ರಪಂಚಕ್ಕೆ ಈ ವೈರಸ್ ಬಂದು ತಲುಪಬಾರದು ಅಂತಂದ್ರೆ ಈ ಜಾಗನ ಸಂಪೂರ್ಣವಾಗಿ ನಾಶ ಮಾಡ್ಬಿಟ್ಟೆ ನಾವು ಹೋಗ್ಬೇಕು ಅಂತಾನೆ. ಹೇಗೆ ಅಂತಂದ್ರೆ ಈ ಜಾಗನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಒಂದು ಮಿಸೈಲ್ ಅನ್ನ ರೆಡಿ ಮಾಡಿರೋದನ್ನ ನೋಡಿದ್ನಲ್ಲ, ಆ ಮಿಸೈಲ್ ನ ಬ್ಲಾಸ್ಟ್ ಮಾಡ್ಬೇಕು ಅಂತ ಇವನು ಅನ್ಕೊಂಡಿರ್ತಾನೆ. ಇದು ಇವಳಿಗೂ ಕೂಡ ಸರಿ ಅಂತ ಅನ್ಸಿ ಇದಕ್ಕೆ ಒಪ್ಕೋತಾಳೆ. ನಂತರ ಇವನು ಮಿಲಿಟರಿ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಇವನ ಬಿಲ್ಡಿಂಗ್ ಗೆ ಬರ್ತಾನೆ. ಆದ್ರೆ ಈ ಸಲ ಇವನನ್ನ ಕಾಂಟ್ಯಾಕ್ಟ್ ಮಾಡೋದು ಬಾರ್ತೋ ಇವನನ್ನ ಕೇಳ್ತಾಳೆ, ನೀನು ಮುಂದೆ ಇರೋ ಬಿಲ್ಡಿಂಗ್ ನಲ್ಲಿ ಇರೋ ಗಾರ್ಡ್ ನ ಮೀಟ್ ಮಾಡ್ದ ಅಂತ. ಆದ್ರೆ ಇವನ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಅಲ್ಲಿ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಇವಳು ಕೂಡ ಸರಿ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾಳೆ. ಆಗ ನಮ್ಗೆ ತೋರಿಸ್ತಾರೆ ಲಿವಾಯ್ ಹಾಗೆ ಡ್ರೇಸಾ ಕೆಳಗಡೆ ಲ್ಯಾಬ್ ನ ಒಳಗಡೆ ಹೋಗಿದ್ದಂತ ವಿಷಯ ಇವಳಿಗೆ ಮೊದ್ಲೇ ಗೊತ್ತಾಗ್ಬಿಟ್ಟಿದೆ ಅಂತ. ಆದ್ರಿಂದ ಈ ವಿಷಯ ಹೊರಗಡೆ ಬರಬಾರ್ದು ಅಂತ ಅವರಿಬ್ರನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇದಾದ್ಮೇಲೆ ಇವರಿಬ್ರು ಸ್ಯಾಟಲೈಟ್ ರಿಸೀವರ್ ಗಳು ಇರ್ತಾವಲ್ಲ ಅವುಗಳಿಗೆ ಏನೋ ಅಟ್ಯಾಚ್ ಅನ್ನ ಮಾಡ್ತಾ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ತಾ ಮಾತಾಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ಹೆಲಿಕಾಪ್ಟರ್ ಬರ್ತಿರೋಂತ ಶಬ್ದನ ಕೇಳಿಸಿ ನೋಡ್ತಾನೆ. ಹೆಲಿಕಾಪ್ಟರ್ ಬರ್ತಿರೋದ್ರಿಂದ ಡ್ರಾಸಾಗೂ ಕೂಡ ಓಡೋದಕ್ಕೆ ಹೇಳಿ ಇವನು ಕೂಡ ಓಡೋದಕ್ಕೆ ಶುರು ಮಾಡ್ತಾನೆ. ಆಕ್ಚುಲಿ ಹೆಲಿಕಾಪ್ಟರ್ ನಲ್ಲಿ ಬಾರ್ತೋ ಬಂದಿರ್ತಾಳೆ ಅವರಿಬ್ರನ್ನ ಸಾಯಿಸೋದಕ್ಕೆ ಅಂತ. ಇವರಿಬ್ರಂತೂ ಎಷ್ಟಾಗುತ್ತೋ ಅಷ್ಟು ಬೇಗ ಈ ಕಾಡಿಂದ ತುಂಬಾ ದೂರ ಓಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಬಾರ್ತೋ ಮತ್ತೆ ಅವಳ ಟೀಮ್ ನವರು ಎಷ್ಟೇ ಹುಡ್ಕಾಡಿದ್ರು 2 ಬಿಲ್ಡಿಂಗ್ ನಲ್ಲೂ ಕೂಡ ಅವರಿಬ್ರು ಕಾಣಿಸೋದಿಲ್ಲ. ಅದಕ್ಕೆ ವೆಪನ್ ಗಳನ್ನ ಅಟ್ಯಾಚ್ ಮಾಡಿರುವಂತ ಡ್ರೋನ್ ಗಳನ್ನ ಕಳಿಸ್ತಾರೆ ಅವರಿಬ್ಬರನ್ನ ಹುಡುಕಿ ಸಾಯಿಸೋದಕ್ಕೆ ಅಂತ. ಈ ಕಡೆ ಲಿವೈ ಹಾಗೆ ಡ್ರಾಸಾ ಇಬ್ರು ಕೂಡ ಆಪೋಸಿಟ್ ಕಾರ್ಡ್ ನಲ್ಲಿ ಓಡ್ತಿರ್ಬೇಕಾದ್ರೆ ಆ ಡ್ರೋನ್ ಗಳು ಇಬ್ಬರನ್ನು ಕೂಡ ನೋಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಆದ್ರೆ ಡ್ರಾಸಾ ಮಾತ್ರ ಹೇಗೋ ಮಾಡಿ ಒಂದು ಮರದ ಹಿಂದೆ ಬಚ್ಚಿಟ್ಕೊಬಿಟ್ಟಿರ್ತಾಳೆ. ಆದ್ರೆ ಈ ಕಡೆ ಲಿವೈ ಓಡ್ತಿರ್ಬೇಕಾದ್ರೆ ಒಂದು ಮರದ ತುಂಡು ಬಿದ್ದು ಕೆಳಗಡೆ ಬಿದ್ದೋಗ್ತಾನೆ. ಇದರಿಂದ ಡ್ರೋನ್ ಶೂಟ್ ಮಾಡ್ತಿರ್ಬೇಕಾದ್ರೆ ಇವನು ಕೂಡ ತುಂಬಾ ಕಷ್ಟಪಟ್ಟು ಅದಕ್ಕೆ ಶೂಟ್ ಮಾಡಿ ನಾಶ ಮಾಡ್ಬಿಡ್ತಾನೆ. ಅದೇ ರೀತಿ ಇವಳು ಕೂಡ ಇವಳನ್ನ ಫಾಲೋ ಮಾಡ್ತಿರುವಂತ 2 ಡ್ರೋನ್ ಗಳಿಗೆ ಶೂಟ್ ಮಾಡಿ ಅದನ್ನ ನಾಶ ಮಾಡಿಬಿಡ್ತಾಳೆ. ಇದಾದ್ಮೇಲೆ ಇಬ್ರು ಕೂಡ ಇವರಿವರ ಬಿಲ್ಡಿಂಗ್ ಗಳಿಂದ ಎಷ್ಟಾಗುತ್ತೋ ಅಷ್ಟು ತುಂಬಾ ದೂರ ಬಂದು ಒಂದೊಂದು ಜಾಗದಲ್ಲಿ ಕುಂತ್ಕೊಂಡು ಇವರಿವರ ಬಿಲ್ಡಿಂಗ್ ಗಳ ಹತ್ರ ಇದ್ದಂತ ಸಿಗ್ನಲ್ ರಿಸೀವರ್ ಗಳನ್ನ ಬ್ಲಾಸ್ಟ್ ಮಾಡಿ ಅಲ್ಲಿಂದ ತುಂಬಾ ವೇಗವಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಅವುಗಳು ಬ್ಲಾಸ್ಟ್ ಆಗ್ತಿದ್ದಂಗೆನೆ ಜಾಗನ ನಾಶ ಮಾಡೋದಕ್ಕೆ ಅಂತ ಮಿಸೈಲ್ ಇರುತ್ತಲ್ಲ ಅದು ಆಕ್ಟಿವೇಟ್ ಆಗೋಗುತ್ತೆ. ಈ ವಿಷಯ ಬಾರ್ತೋ ಹಾಗೆ ಇವಳ ಟೀಮ್ ನವ್ರಿಗೂ ಕೂಡ ಗೊತ್ತಾಗಿ ಜಾಗದಿಂದ ಎಸ್ಕೇಪ್ ಆಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಇಷ್ಟೊತ್ತಿಗೆ ಲಿವೈ ಹಾಗೆ ಡ್ರೇಸಾ ಕೂಡ ತುಂಬಾನೇ ದೂರ ಬಂದ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಆ ಮಿಸೈಲ್ ಬ್ಲಾಸ್ಟ್ ಆಗ್ತಿದ್ದಂಗೆನೆ ಈ ಸಂಪೂರ್ಣವಾಗಿರುವಂತ ಜಾಗ ಸರ್ವ ನಾಶ ಆಗೋದಕ್ಕೆ ಶುರುವಾಗುತ್ತೆ. ಇದರಲ್ಲಿ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿದ್ದಂತ ಬಾರ್ತೋ ಹಾಗೆ ಇವಳ ಟೀಮ್ ನವರು ಕೂಡ ಸತ್ತೋಗ್ತಾರೆ. ಆದ್ರೆ ಈ ಕಡೆ ಲಿವೈ ತುಂಬಾ ಕಷ್ಟಪಟ್ಟು ಓಡ್ ಬರ್ತಿರ್ತಾನೆ. ಇನ್ನೇನು ಬಾಂಬ್ ನ ಎಫೆಕ್ಟ್ ಇವನ ಮೇಲೂ ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ನೀರಿನ ಒಳಗಡೆ
ಹಾರ್ಬಿಡ್ತಾನೆ. ಈ ಕಡೆ ಡ್ರಾಸ ಲೀವೈನ ಆಪೋಸಿಟ್ ನಲ್ಲಿರುವಂತ ಕಾಡ್ ನಲ್ಲಿ ತುಂಬಾ ದೂರ ಬಂದ್ಬಿಟ್ಟಿರ್ತಾಳೆ. ಇದರಿಂದ ಬಾಂಬ್ ನ ಎಫೆಕ್ಟ್ ಏನು ಇವಳಿಗೆ ಆಗೋದಿಲ್ಲ. ನಂತರ ಇದೆಲ್ಲ ಆದ್ಮೇಲೆ ಮೊದ್ಲೇ ಇವರು ಡಿಸೈಡ್ ಮಾಡಿರೋ ರೀತಿ ಒಂದು ಜಾಗದಲ್ಲಿ 6 ದಿನದವರೆಗೂ ಕ್ವಾರಂಟೈನ್ ಆಗ್ತಾಳೆ. ಆದ್ರೆ 6 ದಿನ ಆದ್ರೂ ಕೂಡ ಇವಳು ಹ್ಯಾಲೋಮ್ಯಾನ್ ಆಗೋದಿಲ್ಲ, ಅಂದ್ರೆ ಇವಳು ಇನ್ಫೆಕ್ಟ್ ಆಗಿಲ್ಲ ಅಂತ. ಆದ್ರಿಂದ ಈ ಗುಹೆಯಿಂದ ಹೊರಗಡೆ ಬಂದು ಫ್ರಾನ್ಸ್ ನಲ್ಲಿ ನನ್ಗೊಂದು ಜಾಗ ಗೊತ್ತಿದೆ ಅಂತ ಲೀವೈಗೆ ಹೇಳ್ತಿದ್ಲಲ್ಲ, ಅದೇ ಜಾಗಕ್ಕೆ ಬಂದು ಲೀವೈಗೋಸ್ಕರ ಕಾಯ್ತಾ ಕುಂತ್ಕೋತಾಳೆ. ಆದ್ರೆ ತುಂಬಾ ಹೊತ್ತು ವೇಟ್ ಮಾಡಿದ್ರು ಕೂಡ ಅವನು ಬರೋದೇ ಇಲ್ಲ. ಹಾಗೆ ಅವಳಿಗೆ ಅವನು ಕೊಟ್ಟಿದ್ದಂತ ಲೆಟರ್ ನೆನಪಾಗಿ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಅವನು ಬರ್ದಿರ್ತಾನೆ, ನಾನೇನಾದ್ರೂ ನೀನ್ ಹೇಳಿದಂತ ಜಾಗಕ್ಕೆ ಬರ್ಲಿಲ್ಲ ಅಂತಂದ್ರೆ ನಾನು ಬದುಕಿಲ್ಲ ಅಂತ. ಆದ್ರೆ ಒಂದನ್ನ ಮಾತ್ರ ನೆನಪಲ್ಲಿ ಇಟ್ಕೊಂಡಿರು, ನಾನ್ ನಿನ್ನನ್ನ ತುಂಬಾ ಇಷ್ಟ ಪಡ್ತೀನಿ ಅಂತ. ಇದರಿಂದ ಇವಳು ಅನ್ಕೋಬಿಡ್ತಾಳೆ ಲೀವೈ ಈಗ ಬದುಕಿಲ್ಲ ಅಂತ. ಆದ್ರಿಂದ ಇದೇ ಬೇಜಾರ್ನಲ್ಲಿ ಇವಳು ಇಲ್ಲಿಂದ ಹೊಟ್ಟೋಗ್ತಾಳೆ. ನಂತರ ಸೀನ್ ಇಲ್ಲಿಂದ ಏಪ್ರಿಲ್ಗೆ ಶಿಫ್ಟ್ ಆಗುತ್ತೆ. ಈಗ ಇವಳು ಫ್ರಾನ್ಸ್ ನಲ್ಲೇ ಇರುವಂತ ಒಂದು ರೆಸ್ಟೋರೆಂಟ್ ನಲ್ಲಿ ವೇಟ್ರೆಸ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆಗ ಒಂದು ಟೇಬಲ್ ನ ಮೇಲೆ ಬಂದು ಕುಂತಿರುವಂತ ಲೀವೈನ ನೋಡ್ತಾಳೆ. ಅವನ್ನ ನೋಡಿ ಇವಳಿಗಂತೂ ಇವಳ ಕಣ್ಣನ್ನೇ ನಂಬೋದಕ್ಕಾಗೋದಿಲ್ಲ. ತುಂಬಾ ಖುಷಿಯಾಗಿ ಬಂದು ಇವನನ್ನ ಕೇಳ್ತಾಳೆ ಅವತ್ ಯಾಕೆ ಬಂದಿಲ್ಲ ಅಂತ. ಹಾಗೆ ಇವಳಿಗೆ ಗೊತ್ತಾಗುತ್ತೆ ಅವತ್ತು ಇವನ ಆರೋಗ್ಯ ಸರಿ ಇರ್ಲಿಲ್ಲ, ಅದಕ್ಕೆ ಬರೋದಕ್ಕಾಗ್ಲಿಲ್ಲ ಅಂತ. ನಂತರ ಇವರಿಬ್ರು ಡಿಸೈಡ್ ಮಾಡ್ತಾರೆ ಜೀವನ ಪೂರ್ತಿ ಜೊತೆಲಿರ್ಬೇಕು ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನನಗಂತೂ ತುಂಬಾ ಇಷ್ಟ ಆಯ್ತು, ಯಾಕೆಂತಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುವಂತ ಕಾನ್ಸೆಪ್ಟ್ ಇದು. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಖಂಡಿತವಾಗೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಮೂವಿಲಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.